ಹನುಮಂತ ಸಂಜೀವಿನಿ ಪರ್ವತವನ್ನ ಹೊತ್ತು ತರ್ತಾರೆ. ನಿಜಕ್ಕೂ ಆ ಪ್ರಸಂಗ ನಡೆದಿತ್ತ? ಆ ಸಂಜೀವಿನಿ ಪರ್ವತ ಇವತ್ತು ಎಲ್ಲಿದೆ ಅಂತ? ನೋಡಿ, ನಮ್ಮ ಭರತ ಖಂಡದ ಬಗ್ಗೆ ಸರಿಯಾದ ಪರಿಚಯ ಇವತ್ತು ವಿಜ್ಞಾನ ಯುಗ ಹೇಳುವ ರೀತಿಯಲ್ಲಿ ಬೇರೆ ಇದೆ, ನಮ್ಮ ಶಾಸ್ತ್ರೀಯವಾದ ಅಂದ್ರೆ ಪುರಾಣ ಇತಿಹಾಸಗಳು ಹೇಳುವ ರೀತಿ ಬೇರೆ ಇದೆ. ಸಾಗರಾಂತರಿತ ಸರ್ವೇ ಅಗಮ್ಯಾಶ್ಚ ಪರಸ್ಪರಂ ಅಂತ ಒಂದು ಪುರಾಣದ ಮಾತು. ಪ್ರತಿಯೊಂದು ದ್ವೀಪ, ಪ್ರತಿಯೊಂದು ಸಮುದ್ರಗಳ ಒಳಗಡೆಗೆ ಇನ್ನೊಂದು ದ್ವೀಪಕ್ಕೆ ಹೋಗುವ ದಾರಿ ಇದೆ. ಉದಾಹರಣೆಗೆ ಇವತ್ತು ಕಾಣುವ ಲಂಕೆ ಅಲ್ಲ, ಶ್ರೀಲಂಕಾ ಅದು ಲಂಕಾ ಅಲ್ಲ. ಹನುಮಂತ ಹೋಗಿದ್ದ ಅಲ್ಲಿಗಲ್ಲ. ಅಲ್ಲಿಗೆ ಹೋಗೋದು ದೊಡ್ಡದ ಕಷ್ಟನೇ ಅಲ್ಲ. ಒಳ್ಳೆ ಈಜುಗಾರ ಇದ್ರೆ ಈಜ್ಕೊಂಡು ಹೋಗ್ಬಿಡ್ತಾನೆ. 45 ಕಿಲೋಮೀಟರ್ 25 ಕಿಲೋಮೀಟರ್ ಇದೆ. ಎಲ್ಲಿಂದ? ರಾಮೇಶ್ವರದಿಂದ ಶ್ರೀಲಂಕಾ ಕಾಣುತ್ತೆ. ಇದು ರಾಮಾಯಣದ ಪ್ರಕಾರ 1000 ಕಿಲೋಮೀಟರ್ ಲಾಂಗ್ ಜಂಪ್ ಮಾಡಿದ್ದಾನೆ. ಆದ್ರಿಂದ ಸಮುದ್ರದ ಕೆಳಗಡೆಯೂ ಲೋಕಗಳಿದೆ. ಸಾಗರಾಂತರಿತ ಸರ್ವೇ ಪ್ರಮಾಣ ಹೇಳ್ತಾ ಇದ್ದೀನಿ. ಸಾಗರದ ಒಳಗಡೆಗೆ ಹೋಗುವ ದ್ವಾರಗಳಿದೆ, ಅಲ್ಲೆಲ್ಲ ಅರಮನೆಗಳಿವೆ. ಕೆಲವರು ಫಾಲ್ಸ್ ಬುಡದಲ್ಲಿ ಮನೆ ಮಾಡ್ಕೊಂಡಿರಲ್ವೇ? ಎಲ್ಲರಿಗೂ ಅದು ಸಾಧ್ಯನಾ? ರಾವಣ ತನ್ನ ದೇಶ ರಕ್ಷಣೆಗಾಗಿ ಹಾಗೆಲ್ಲ ಪ್ರಯತ್ನ ಪಟ್ಟು ಅದಕ್ಕೆ ಸುವರ್ಣಪುರಿ ಲಂಕಾ. ಯಾಕೆ ಅಂದ್ರೆ ಅದು ನೀರಿನ ನಡುವೆ ಇದೆ, ಬಂಗಾರ, ಅದಕ್ಕೆಲ್ಲ ಪೂರ್ತಿ ಪಟ್ಟಣವೇ ಬಂಗಾರಮಯವಾಗಿದೆ. ಅಂತ ವ್ಯವಸ್ಥೆಗಳಲ್ಲಿ ಹಿಂದಿನ ಸಮಾಜ ಎಲ್ಲ ನಡೀತಾ ಇತ್ತು. ಆದ್ರಿಂದ ಬೇರೆ ಬೇರೆ ಲೋಕಗಳೆಲ್ಲ ಇರೋದು ಅಲ್ಲಿ. ಸಮುದ್ರದ ತೀರದಿಂದ ಅವನ ಆ ಲೋಕಾಂತರಕ್ಕೆ ಹೋಗಿ ಅಲ್ಲಿರುವ ಇಳಾವೃತ ವರ್ಷಕಣದ ಹತ್ತಿರ ಇರುವಂತಹ ಜಂಬು ಏನು ಗಂಧಮಾದನ ಪರ್ವತ, ಕರೆಕ್ಟ್ ಆಗಿ ಲೆಕ್ಕ ಹೇಳ್ತಾರೆ, 50,000 ಯೋಜನ ದೂರದಲ್ಲಿ ಹೋಗಿ ತಂದ ಅಂತ. ಹಾಗಾಗಿ ನೀವು ಎಲ್ಲೂ ಭಾರತ ದೇಶದಲ್ಲಿ ಗಂಧಮಾದನ ಪರ್ವತ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಸಿಕ್ಕರೆ ಯಾವ ಮೆಡಿಕಲ್ ಶಾಪು ಬೇಕಾಗಿಲ್ಲ. ಯಾಕೆಂದ್ರೆ ಗಂಧಮಾದನದ ಲತೆಗಳಲ್ಲಿ ಸತ್ತೋದರನ್ನು ಬದುಕಿಸುವಂತಹ ಗಿಡಮೂಲಿಕೆಗಳಿದೆ. ಆದ್ರಿಂದ ಆ ಗಂಧಮಾದನ ಪರ್ವತ ನಮ್ಮ ಕಣ್ಣಿಗೆ ಕಾಣುವ ಭೂಭಾಗದಲ್ಲಿ ಇಲ್ಲ.